ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡು ಬೀದಿಗೆ ಬಿದ್ದವರಿಗೆ ಸರ್ಕಾರ ಮನೆ ಕೊಡ್ತಿದೆ. 10 ಬಾರಿ ದಾಖಲೆ ಪರಿಶೀಲನೆ ಮಾಡಿ ಲಿಸ್ಟ್ ರೆಡಿ ಮಾಡ್ತಿದೆ. ವಿಷಯ ಅಂದ್ರೆ ಈ ಲೇಔಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಳ್ಳಲು ಅವಕಾಶ ನೀಡಿದ್ಯಾರು ಅನ್ನೋ ರಹಸ್ಯ ಬಯಲಾಗಿದೆ. ಅದರಲ್ಲೂ ಸರ್ಕಾರಿ ಜಾಗದಲ್ಲೇ ಲೇಔಟ್ ಮಾಡಿದ್ದವನು ಅಂಧರಾಗಿದ್ದಾನೆ. ನಾವು ಇಲ್ಲಿ ಮನೆ ಕಟ್ಕೊಂಡು 40 ವರ್ಷ ಆಗಿತ್ತು. ನಮ್ಮನ್ನ ಇವಾಗ ಆಧಾರ್ ಕಾರ್ಡು ಏನೇನಿದೆಯೋ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ನಾವು ಸಬ್ಮಿಟ್ ಮಾಡಿ. ಇದು ಸರಿಯಲ್ಲ. ನಾವು ಐ ವಿಲ್ ಸೆಂಡ್ ಪೆಟಿಷನ್ ಟು ಸುಪ್ರೀಂ ಕೋರ್ಟ್ ಅಂಡ್ ಕರ್ನಾಟಕ ಹೈಕೋರ್ಟ್. ಕೋಗಿಲು ಲೇಔಟ್ ಅಕ್ರಮದ ತನಿಖೆಗಿಳಿತಾ ಇದ್ದಂತೆ ಒಂದೊಂದಾಗೆ ರಹಸ್ಯಗಳು ಬಯಲಾಗ್ತಿವೆ. ಅದರಲ್ಲೂ ಸರ್ಕಾರಿ ಜಾಗದಲ್ಲಿ ಬಡ ಜನ ಮನೆ ಕಟ್ಕೊಂಡಿದ್ ಹೇಗೆ ಅನ್ನೋ ರಹಸ್ಯ ಬಯಲಾಗಿದ್ದು, ಸರ್ಕಾರಿ ಜಾಗವನ್ನೇ ಸೇಲ್ ಮಾಡಿದ್ದ ಕಿರಾತಕರು ಅಂಧರಾಗಿದ್ದಾರೆ. ಸರ್ಕಾರಿ ಜಾಗಕ್ಕೆ ತನ್ನದೇ ಹೆಸರಿಟ್ಟು ಸೇಲ್ ಮಾಡಿದ್ದ ಭೂಪ. ಕೋಗಿಲು ಲೇಔಟ್ನ ಕಾಂಗ್ರೆಸ್ ಮುಖಂಡ ಸೇರಿ 2 ಬಂಧನ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರೋ ಬಡ ಜನ ನಿತ್ಯವೂ ನರಕ ಅನುಭವಿಸ್ತಿದ್ದಾರೆ. ಸರ್ಕಾರ ಯಾವಾಗ ಮನೆ ಕೊಡುತ್ತೆ ಅನ್ನೋದನ್ನೇ ಎದುರು ನೋಡ್ತಿದ್ದಾರೆ. ವಿಷಯ ಏನು ಅಂದ್ರೆ, ಇಲ್ಲಿ ಬೀದಿಗೆ ಬಿದ್ದಿರೋ ಬಹುತೇಕ ಜನ ಮನೆ ಮಾತ್ರ ಕಳ್ಕೊಂಡಿಲ್ಲ, ಲಕ್ಷ ಲಕ್ಷ ಹಣವನ್ನು ಕಳ್ಕೊಂಡಿರೋದು ಬಯಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಟ್ಕೊಳ್ಳೋಕೆ ನಿಮಗೆ ಅವಕಾಶ ಕೊಟ್ಟಿದ್ಯಾರು ಅಂತ ಸಂತ್ರಸ್ತರನ್ನ ವಿಚಾರಣೆ ಮಾಡ್ತಿದ್ದಂತೆ ವಿಜಯ್ ಹಾಗೂ ಕಾಂಗ್ರೆಸ್ ಮುಖಂಡ ವಾಸಿಂ ಉಲ್ಲಾ ಅನ್ನೋ 2 ಹೆಸರು ರಿವೀಲ್ ಆಗಿತ್ತು. ಜನವರಿ 4ರಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಸಂತೋಷ್ ದೂರು ನೀಡಿದ್ರು. ಆ ದೂರು ಆಧರಿಸಿ ಯಲಹಂಕ ಪೊಲೀಸರು ನಿನ್ನೆ ಸಂಜೆಯೇ 2ರನ್ನು ಅರೆಸ್ಟ್ ಮಾಡಿದ್ದಾರೆ. ಬಡ ಜನರಿಂದ ಹಣ ಪಡೆದು ಸರ್ಕಾರಿ ಜಾಗ ಸೇಲ್. ಅಷ್ಟಕ್ಕೂ ಕೈ ಮುಖಂಡ ವಾಸಿಮುಲ್ಲಾ ಜನರಿಂದ 1 ಲಕ್ಷ 2 ಲಕ್ಷ ಅಂತ ಹಣ ಪಡೆದು ಇಲ್ಲಿ ಮನೆ ನಿರ್ಮಿಸಿಕೊಳ್ಳೋಕೆ ಹೇಳಿದ್ದ. ಅಷ್ಟೇ ಅಲ್ಲ, ಈ ಲೇಔಟ್ಗೆ ತನ್ನದೇ ಹೆಸರು ಅಂದ್ರೆ ವಾಸಿಂ ಲೇಔಟ್ ಅಂತ ಹೆಸರಿಟ್ಟಿದ್ದ. ಹೀಗೆ ಅಕ್ರಮ ಎಸಗಿರೋ 4 ವಿರುದ್ಧ FIR ದಾಖಲಾಗಿದೆ. A1 ವಿಜಯ್, A2 ವಾಸಿಂ, A3 ಮುನಿಯಾಂಜಿನಪ್ಪ, A4 ರಾಬಿನ್ ವಿರುದ್ಧ ಜನರಿಂದ ಹಣ ಪಡೆದು ಸರ್ಕಾರದ ಜಾಗ ಅತಿಕ್ರಮಣ ಮಾಡಿದ ಆರೋಪದಡಿ ಕೇಸ್ ದಾಖಲಾಗಿದೆ. ಇದೇ ಅಕ್ರಮ ವಾಸಿಂ ಲೇಔಟ್ನಲ್ಲಿ ವಾಸವಿದ್ದ ಜಾನಕಿ ಅನ್ನೋರು ಇವತ್ತು ಮನೆಗಾಗಿ ಅರ್ಜಿ ಹಾಕಿದ್ದಾರೆ. ವಾಸಿಂ ಲೇಔಟ್ ಅಲ್ಲಿ ನಾವು 8 ವರ್ಷದಿಂದ ಇದ್ದೀವಿ. ನಮ್ಮನ್ನ ಇವಾಗ ಆಧಾರ್ ಕಾರ್ಡು ಏನೇನಿದೆಯೋ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ನಾವು ಸಬ್ಮಿಟ್ ಮಾಡಿದ್ವಿ. ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಹಾಗಾದ್ರೆ ಸರ್ಕಾರಿ ಜಾಗವನ್ನ ಕಬಳಿಸಿ ಅದೇ ಜಾಗಕ್ಕೆ ತಮ್ಮ ಹೆಸರನ್ನೇ ಇಟ್ಟಿದ್ದ ಆರೋಪಿಗಳು ಒತ್ತುವರಿ ಮಾಡಿದ್ದು ಹೇಗೆ? ಪೊಲೀಸರ ತನಿಖೆಯಲ್ಲಿ ಬಯಲಾಗಿದ್ದೇನು? ಅದನ್ನೇ ತೋರಿಸ್ತೀವಿ ನೋಡಿ. ವಿಷಯ ಏನು ಅಂದ್ರೆ, 2023ರಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿತ್ತು. ಆ ಪ್ರಕಾರ 14 ಎಕರೆ 36 ಗುಂಟೆ ಜಮೀನಿನಲ್ಲಿ ಘಟಕ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿತ್ತು. BSWML ವತಿಯಿಂದ 2023ರಲ್ಲಿ ಬಯೋಮೆಥನೈಸೇಷನ್ ಘಟಕ, ಪ್ರಾಣಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಲು ಟೆಂಡರ್ ಆಹ್ವಾನಿಸಲಾಗಿತ್ತು. ಆದರೆ ಘಟಕ ನಿರ್ಮಾಣಕ್ಕೂ ಮೊದಲೇ 4 ಎಕರೆ ಪ್ರದೇಶ ಒತ್ತುವರಿ ಮಾಡಿದ್ದು ಗೊತ್ತಾಗಿದೆ. ಆ ಬಳಿಕ 167 ಕಚ್ಚಾ ಮನೆಗಳ ಒತ್ತುವರಿ ತೆರವು ಮಾಡಲಾಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ವೇಳೆ ಮನೆ ಕಟ್ಕೊಳ್ಳೋಕೆ ಹಣ ಪಡೆದು ಅವಕಾಶ ನೀಡಿದ್ದು ಬೆಳಕಿಗೆ ಬಂದಿದೆ. ಫೋನ್ ಕರೆ ಬಂದಿಲ್ಲ ಅಂತ ಜನರ ಅಳಲು. 2-3 ಹಂತದಲ್ಲಿ ದಾಖಲೆ ಪರಿಶೀಲನೆ ಮಾಡ್ತಿರೋ ಅಧಿಕಾರಿಗಳ ತಂಡ ಫಲಾನುಭವಿಗಳ ಪಟ್ಟಿ ರೆಡಿ ಮಾಡ್ತಿದೆ. ಅರ್ಹತೆ ಹೊಂದಿರೋರನ್ನ ಫೋನ್ ಮಾಡಿ ಕರೆಸಿ ದಾಖಲೆ ಸಂಗ್ರಹಿಸ್ತಿದೆ. ನೆನೆ 50 ಜನರ ದಾಖಲೆ ಪರಿಶೀಲಿಸಿದ್ದು, ಇವತ್ತು 30ಕ್ಕೂ ಹೆಚ್ಚು ನಿವಾಸಿಗಳ ದಾಖಲೆಗಳನ್ನ ಪರಿಶೀಲಿಸಿದ್ರು. ಆದ್ರೆ ನಮಗೆ ಫೋನ್ ಕರೆನೇ ಬಂದಿಲ್ಲ ಅಂತ ಹಲವರು ಅಳಲು ತೋಡ್ಕೊಂಡ್ರು. ಅವ್ರು ಫೋನ್ ಮಾಡ್ತಾರೆ, ಅವರೇ ಕಳಿಸ್ತಾರೆ ಅಂತ ಹೇಳಿದಾರ. ಅವರು ಅದೇ ಹೇಳ್ತಾರ. ಯಾರಿಗೂ ಬಂದಿಲ್ಲ. ಎಷ್ಟು ಜನ ಇದಾರೆ ನೋಡ್ರಿ, ಇಲ್ಲಿ ಎಲ್ಲಾರು ಫಕೀರವ್ರೆ. ಎಷ್ಟು ಜನ ಇದಾರೆ ನೋಡ್ರಿ, ಯಾರಿಗೂ ಬಂದಿಲ್ಲ ಫೋನ್. 70 ಮನೆವರೆಗೂ ಐತೆ ಫಕೀರ್ ಲೇಔಟಲ್ಲಿ. 3 ಜನಕ್ಕೆ ಬಂದೈತೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಎಂದ ಕೇರಳ ಮುಖಂಡ. ಹೈಕೋರ್ಟ್ನಲ್ಲೂ ಕೋಗಿಲು ಅರ್ಜಿ ವಿಚಾರಣೆ. ಕೇರಳದ ಸಿಎಂ ಖ್ಯಾತೆ ಬಳಿಕ ಈಗ ಕೇರಳದ RJD ಮುಖಂಡ ಸಲೀಂ ಮಡವೂರು ಇಂದು ಕೋಗಿಲು ಲೇಔಟ್ಗೆ ಬಂದಿದ್ರು. ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ.
ಇದರ ನಡುವೆ ಹೈಕೋರ್ಟ್ನಲ್ಲಿಂದು ಕೋಗಿಲು ವಿಚಾರವಾಗಿ ಸಲ್ಲಿಸಿದ್ದ ಪಿಐಎಲ್ ಅರ್ಜಿ ವಿಚಾರಣೆ ನಡೆಯಿತು. ಮನೆ ತೆರವಿನಿಂದ ನಿರ್ವಸತಿಕರಾಗಿದ್ದಾರೆ, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು, ಪರಿಹಾರ ನೀಡಬೇಕು ಅಂತ ಅರ್ಜಿದಾರರು ವಾದಿಸಿದ್ರು. ಇದಕ್ಕೆ ಆಕ್ಷೇಪ ಎತ್ತಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ 28 ವರ್ಷಗಳಿಂದ ವಾಸಿಸ್ತಾ ಇದ್ದಾರೆ ಅನ್ನೋದು ಸುಳ್ಳು ಅಂದ್ರು. ಸರ್ಕಾರ ಸಮಯ ಕೇಳಿದ್ರಿಂದ ಅರ್ಜಿ ವಿಚಾರಣೆ ಜನವರಿ 22ಕ್ಕೆ ಮುಂದೂಡಲಾಯಿತು. ಪ್ರಜ್ವಲ್, ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.